ನಮಸ್ಕಾರ ಫ್ರೆಂಡ್ಸ್, ರಕ್ಷಿ ಸೆರಿಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯೇ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನನ್ನ ಜೊತೆ ಒಬ್ಬರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಪ್ರತಿಯೊಬ್ಬರು ಜೀವನದಲ್ಲೂ ಒಬ್ಬರು ಸ್ಪೆಷಲ್ ವ್ಯಕ್ತಿ ಇದ್ದೇ ಇರ್ತಾರೆ. ಅದು ಯಾರೋ ಅಂತ ನಿಮಗೆ ಕುತೂಹಲ ಇದೆಯಾ? ಹೌದು ಫ್ರೆಂಡ್ಸ್, ಪ್ರತಿಯೊಬ್ಬರ ಜೀವನದ ಸ್ಪೆಷಲ್ ವ್ಯಕ್ತಿ ಬಂದು ಅವರ ತಂದೆ ತಾಯಿಗಳೇ ಅಂತ ನಮ್ಮಮ್ಮ ಇವತ್ತು ನನ್ನ ಜೊತೆ ಇದೆ. ಇವತ್ತು ನಮ್ಮಮ್ಮನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಇವರು ನಮ್ಮಮ್ಮ ಕಾಮಾಕ್ಷಮ್ಮವರು. ಅಮ್ಮ ಚೆನ್ನಾಗಿದ್ದೀರಮ್ಮ? ಕಣಮ್ಮ ಚೆನ್ನಾಗಿದ್ದೀನಿ. ನೋಡಿ ನಮ್ಮಮ್ಮ ಆಲ್ರೆಡಿ ನಮ್ಮಮ್ಮಗೆ ದುಃಖನೇ ಆಗೋಗ್ತಾ ಇದೆ. ಯಾಕೆ ಅಳ್ತಾ ಇದೆಯಾ? ಯಾಕೆ ಕಣ್ಣೀರು? ಯಾಕೆ ಒಂಥರ ಸಂಕಟ ಆದಂಗದಿತ್ಕನವ. ಸಂಕಟ ಪಡ್ಕೋಬೇಡ, ಖುಷಿ ಪಡಬೇಕು. ಅಮ್ಮ ಅಂದರೆ ಹಂಗೆ, ಮಕ್ಕಳು ಏನೋ ಮಾಡ್ತಿದ್ದಾವೆ ಅಂದ್ರೆ ಒಂಥರ ಅದು ಖುಷಿ. ಅದು ದುಃಖದಲ್ಲ, ಸಂತೋಷದ ಖುಷಿ. ಸಂತೋಷದ ಕಣ್ಣೀರು. ಹಿಂಗೆ ನಮ್ಮಮ್ಮ ಒಂಥರ ನಮಗೆ ತುಂಬ ಇನ್ನೋಸೆಂಟ್ ಅಮ್ಮ, ಆಯಿತಾ? ಸುಮ್ಮನೆ ಯಾಕೆ ಅದು ಕಣ ಕಣ್ಣಿರ್ಬೋದ. ನೀನು ಅಳುತ್ತಾ ಗುಂಡಮ್ಮ. ನಮ್ಮಮ್ಮ ನಮ್ಮನ್ನು ಎಷ್ಟು ಕಷ್ಟಪಟ್ಟು ಸಾಕಿದೆ ಅಂದರೆ ತುಂಬ ಕಷ್ಟಪಟ್ಟು ಸಾಕಿದೆ. ನನಗೊಂದು ಆಸೆ ಇತ್ತು, ನಮ್ಮಮ್ಮನ ಜೊತೆ ಕೂತ್ಕೊಂಡು ಒಂದು ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು. ಇವತ್ತು ಆ ಆಸೆ ಈಡೇರಿದೆ. ನಮ್ಮಮ್ಮ ಹಾಗೆ ಸುಮ್ಮನೆ ಅಮ್ಮ ಏನು ಮಾತಾಡಲಿ, ನಾನು ಬರೋಲ್ಲ, ನನ್ನ ಕ್ಯಾಮ್ರಾ ಮುಂದೆ ಕೂತ್ಕೊಳ್ಳಲ್ಲ ಅಂತ ಹೇಳಿತ್ತು. ಇರಲಿ, ನೀನು ಸುಮ್ಮನೆ ನನ್ನ ಜೊತೆ ಕೂತ್ಕೊಳ್ಳಮ್ಮ ಸಾಕು ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡಿದ್ದೀನಿ. 3 ಜನ ಮಕ್ಕಳು. ನಮ್ಮಮ್ಮಗೆ ನಮ್ಮ 3 ಜನನೇ ಪ್ರಪಂಚ. ನಮ್ಮನ್ನು ಸಾಕೋದ್ರಲ್ಲೇ ಅವ್ರ ಜೀವನನ ಕಳೆದು ಬಿಡ್ತು. ಹಾಗೆ ತುಂಬ ಕಷ್ಟಪಟ್ಟು ಸಾಕಿದೆ. ಸೊ ಅವ್ರ ಹಿಂದೆ ಕಷ್ಟಪಟ್ಟಿದ್ದಂಥ ಕೆಲವೊಂದು ಘಟನೆಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅಮ್ಮ, ನಿನಗೆ ನನ್ನನ್ನು ಏನು ಮಾಡಿಸ್ಬೇಕು ದೊಡ್ಡವಳಾದ್ಮೇಲೆ ಅಂತ ಆಸೆ ಇತ್ತಮ್ಮ? ನಿನಗೆ ಟೀಚರ್ ಕೆಲಸ ಕೊಡಿಸ್ಬೇಕು ಅಂತ ಆಸೆ ಇತ್ತು. ಅದು ನಮ್ಮಮ್ಮಗೆ ಯಾವಾಗಲೂ ನನ್ನ ಟೀಚರ್ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಅದಾಗಿಲ್ಲ. ಅನ್ಫಾರ್ಚುನೇಟಾಗಿ ಒಂದು ರೀತಿ ಈಗ ಇಂಡೈರೆಕ್ಟಾಗಿ ಒಂದು ಟೀಚಿಂಗ್ ಥರನೇ ಇದೇನೋ ಅನ್ನೋ ಥರ ನಾನು ಈ ಥರ ವಿಡಿಯೋ ಮಾಡ್ತಾ ಇರೋದು, ಒಂದೆರಡು ಮೋಟಿವೇಶನ್ ಮಾತಾಡ್ತಿರೋದು ಒಂಥರ ಟೀಚರ್ ಥರನೇ ಅಂತ ಅನಿಸುತ್ತೆ. ನಮ್ಮಮ್ಮಗೆ ಅದು ಭಾಳ ಆಸೆ ಇತ್ತು, ಟಿ ಸಿ ಎಚ್ ಮಾಡಿಸ್ಬೇಕು ಅಂತ. ಯಾಕೆ ಮಾಡಿಸ್ಲಿಲ್ಲ? ಅಷ್ಟೊತ್ತಿಗೆ ಏನೇನೋ ಕಷ್ಟ ಆಯ್ತು ಅಂದರೆ ನಮಗೆ ಬಡಿಸ್ತಾನಲ್ವಾ, ಅದರಿಂದ ಮಾಡ್ಸೋಕ್ಕಾಗಲಿಲ್ಲ. ಎಷ್ಟು ದುಃಖದಲ್ಲಿ ಮಾತಾಡ್ತೀಯ? ಎಲ್ಲ ಕಷ್ಟ ಆಗೋಯ್ತಲ್ಲ. ನಿನ್ನ ಕಷ್ಟ ಎಲ್ಲ ತೀರಿ ನೋಡು, ನಿನ್ನ ಮಕ್ಕಳನ್ನೆಲ್ಲ ಒಂದು ಸ್ಟ್ಯಾಂಡ್ ಮಾಡಿದೀಯಾ. ಎಲ್ಲರೂ ಮದುವೆ ಆಗಿದ್ದೆ, ಎಲ್ಲ ಒಂದು ಜೀವನದಲ್ಲಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಿದ್ದೀವಿ. ಇದಕ್ಕಿಂತ ನಿನ್ಗೆ ಏನು ಬೇಕಮ್ಮ? ನೀನು ಹಿಂಗೆ ಕಣ್ಣೀರು ಹಾಕ್ತೀಯ ಅಂದರೆ ನಮಗೆ ಸಂತೋಷ ಕಣವ. ಸಂತೋಷದ ಹೆಂಗ ಇಷ್ಟು ಬಡಸ್ತಾನದಲ್ಲಿದ್ದು ಹೆಂಗ ನನ್ನ ಮಕ್ಕಳು ಇಷ್ಟು ಸಂತೋಷದಲ್ಲಿ ಅವಲ್ಲ ಅನ್ನೋದೊಂದು ಸಂತೋಷ ನಮಗೆ. ನೀನು ಒಳ್ಳೆ ಮನಸ್ಸು, ನೀನು ಒಳ್ಳೆ ಆತ್ಮ. ನನಗೆ 3 ಜನ ಮಕ್ಕಳು ಏನು ತೊಂದರೆ ಇಲ್ಲ. ಆಗೆಲ್ಲ ಬಡಸ್ತಾನದಲ್ಲಿ ಇದ್ದು ಬಡಸ್ತಾನದಲ್ಲೇ ಬೆಳೆದ್ರಿ. ಈಗ ಹೆಂಗ ದೇವರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡ್ಯಾನೆ. ಅದಕ್ಕೆ ಈಗ ಒಂಥರ ಏನೋ ಇದು ದುಃಖದ್ದಲ್ಲ, ಸಂತೋಷದ ಕಣ್ಣೀರು. ಅದರಿಂದ ಮಾತಾಡಕ್ ಒಂಥರ ಕಣ್ಣೀರು ಬರ್ತಾ ಇದೆ. ಅವಾಗೆಲ್ಲ ನಮ್ಮನ್ನೆಲ್ಲ ಓದಿಸೋದೇ ಒಂದು ದೊಡ್ಡ ಕಷ್ಟ ಆಗಿತ್ತು. ಆವಾಗ ಗೌರ್ಮೆಂಟ್ ಸ್ಕೂಲಲ್ಲಿ ನಾವು ಓದಿದ್ರು ಕೂಡ ಅದಕ್ಕೆ ಬೇಕಾದಂಥ ಒಂದು ಫೀಸ್ ಆಗಿರ್ಬೋದು, ಅದಕ್ಕೆ ನಮಗೆ ಬುಕ್ಕು ಪೆನ್, ನಮ್ಗೆ ಆ ಸಲಕರಣೆನ ಮಾಡ್ಕೊಡೋಕ್ಕಾಗದೇ ಇರೋಷ್ಟು ಕಷ್ಟನೇ. ಅದಕ್ಕೂ ಕಷ್ಟನೇ. ಎಲ್ಲ ತುಂಬಾ ಕಷ್ಟದಲ್ಲೇ ಬೆಳೆದಿದ್ದೀರಿ ನೀವು. 3 ಜನ ಅಷ್ಟೇ ತುಂಬ ಕಷ್ಟದಲ್ಲೇ ಸಾಕಿದೀವಿ ನಿಮ್ಮನ್ನ. ಈಗ ದೇವರು ಎಲ್ಲದರಲ್ಲೂ ಎಲ್ಲರಿಗೂ ಒಳ್ಳೇದು ಕೊಟ್ಟಿದ್ದಾರೆ. ಏನು ಗೊತ್ತಾ, ಅಷ್ಟು ನಮಗೆ ಸಲಕರಣೆ ಮಾಡೋಕ್ಕೂ ನಮ್ಮಮ್ಮ ಕೂಲಿ ಕೆಲಸ ಮಾಡಿಬಿಟ್ಟು ನಮ್ಮನ್ನು ಸಾಕಿ ಓದಿಸಿ ಬೆಳೆಸ್ತು. ನಮಗೆ ಅಷ್ಟು ಕಷ್ಟ ಇದ್ದಿದ್ದಕ್ಕೆ ನಾವು ಈ ಕಷ್ಟದಿಂದ ಹೊರ ಬರಬೇಕು ಅಂತ ಹೇಳಿಬಿಟ್ಟು ನಾವು ಅಟಚಲವಾಗಿ ನಾವು ಓದಿ ನಾವು ಇಲ್ಲಿವರೆಗೂ ಬಂದಿದ್ದು. ಮತ್ತು ಇನ್ನೊಂದೇನು ಗೊತ್ತಾ, ನಾವು ಈ ಹಳ್ಳಿ ಜೀವನ ಕೆಲವೊಂದಕ್ಕೆ ತುಂಬ ಒಳ್ಳೇದು ಅನಿಸುತ್ತೆ, ಕೆಲವೊಂದಕ್ಕೆ ತುಂಬ ಕಷ್ಟ ಇರುತ್ತೆ. ಹಳ್ಳಿನಲ್ಲಿ ಜೀವನ ಮಾಡೋದು ಅಂದರೆ ಜನಗಳು, ನಾವು ಓದ್ತಾ ಇದ್ದಿದ್ದ ಕಾಲದಲ್ಲಿ ಕಾಲೇಜಿಗೆ ಕಳಿಸೋದು ಅಂದ್ರೆ ಹೆಣ್ಮಕ್ಳನ್ನ ಅದೊಂಥರ ತಪ್ಪು, ಅಪರಾಧ ಅನ್ನಂಗೆ ಅಲ್ವಾ ಅಮ್ಮ? ಹೌದು. ಜನ ಎಲ್ಲವ ಇವು ಕಾಲೇಜಿಗೆ ಕಳಿಸ್ತಾರೆ, ಹಂಗೆ ಮಾಡ್ತಾರೆ ಹಿಂಗಾತಾರೆ ಅಂತ ನಮಗೆಲ್ಲ ಭಯ ಪಡಿಸೋದು. ಅದಕ್ಕೆ ನಾನು ಏನು ಎದರ್ದಲ್ಲೇ ಹೆಂಗೋ ನನ್ನ ಮಗಳು ನಿಮ್ಕೊಂಡು ಒಳ್ಳೇದಾಗ್ಲಿ ಅಂತ ನಾವು ಕಾಲೇಜಿಗೆ ಕಳಿಸಿ ಓದಿಸಿದ್ದು. ತುಂಬ ಬಡಸ್ತಾನದಲ್ಲಿ ಇದ್ದೆವು, ಅದ್ರಲ್ಲೂ ಕಷ್ಟಪಟ್ಟು ಮಕ್ಕಳ ಓದಿಸಿದೀವಿ. ಓದಿಸಿದ್ಕೇ ನನ್ನ ಮಗಳು ಈಗ ಚೆನ್ನಾಗಿ ಎಲ್ಲದರಲ್ಲೂ ಚೆನ್ನಾಗಿದ್ದಾಳೆ.
ಒಳ್ಳೆಯ ಹೆಸರು ತಗೊಂಡವಳೆ, ಎಲ್ಲದರಲ್ಲೂ ಒಳ್ಳೇದಾಗಿದ್ದಾಳೆ, ಎಲ್ಲ ದೇವರು ಒಳ್ಳೇದು ಮಾಡ್ಯಾನೆ. ಹೆಂಗೋ ನಿನ್ನ ಆಶೀರ್ವಾದ. ಇನ್ನು ನಮ್ಮ ಅಮ್ಮನ ಜೊತೆ ಜಾಸ್ತಿ ಮಾತುಕತೆ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿದ್ರೆ ನಮ್ಮ ಅಮ್ಮಗೆ ಇನ್ನು ಇಷ್ಟು ಮಾತಾಡುವಾಗ್ಲೇ ದುಃಖ ಬರ್ತಾ ಇದೆ ಅಂತ ಹೇಳ್ತೆ. ಯಾಕಂದರೆ ಈ ದುಃಖ ಯಾಕೆ ಬರುತ್ತೆ ಹೇಳಿ, ಅವ್ರು ಪಟ್ಟಿರೋ ಕಷ್ಟ. ಈಗ ನಾನು ಮಾತಾಡ್ತಿರೋದು ಅದು ಅವ್ರಿಗೆಲ್ಲ ಮಿಕ್ಸಪ್ ಆಗಿ ಈ ಥರ ದುಃಖ ಆಗ್ತಿದೆ. ನೋಡೋಣ, ಇನ್ನೊಂದು ಸರಿ ಅಮ್ಮ ಸಮಾಧಾನ ಆದಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾತಾಡ್ಸೋ ಒಂದು ಪ್ರಯತ್ನ ಮಾಡ್ತೀನಿ. ಹೀಗೆ ಚೆನ್ನಾಗಿರಮ್ಮ. ಸ್ವಲ್ಪ ಈಗ ಆರೋಗ್ಯ ಎಲ್ಲ ಸುಮಾರಾಗಿ ಚೆನ್ನಾಗಿ ಇಟ್ಕೊಂಡು ಹೋಗ್ತಾ ಇದೆ. ಏನೇ ದೊಡ್ಡ ದೇವರು ಅಲ್ವಾ ಎಲ್ಲರಿಗೂ. ಹಾಗೆ ತಾಯಿ ತಂದೆನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಒಂಥರ ನಮಗೆ ದೇವ್ರು ನಮ್ಗೆ ಆಶೀರ್ವಾದ ಮಾಡ್ತಾನೆ ಅನ್ನೋದಕ್ಕಿಂತ ನಮ್ಮ ಜೀವನಕ್ಕೊಂದು ಸಾರ್ಥಕತೆ ಸಿಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಮಾತುಕತೆ ಆಡೋಣ ನಮ್ಮ ಅಮ್ಮನ ಜೊತೆ ಇನ್ನೂ ಸ್ವಲ್ಪ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಜಾಸ್ತಿ ಮಾತಾಡಿಸ್ತೀನಿ. ಇವತ್ತು ಸ್ವಲ್ಪ ದುಃಖವಾಗಿದೆ, ದುಃಖಕರ. ಯಾಕೋ ಮಾತು ಜಾಸ್ತಿ ಬರ್ತಿಲ್ಲ ಸ್ವಲ್ಪ. ಯಾಕೆ ಒಂಥರ ನನ್ನ ಮಗಳು, ನಾವು ಅಷ್ಟು ಕಷ್ಟದಲ್ಲಿದ್ದು ನನ್ನ ಮಗಳು ಇಷ್ಟೊಂದು ಎಷ್ಟೋ ದೇವರು ಒಳ್ಳೇದು ಮಾಡ್ಯಾನಲ್ಲ ಅನ್ನೋದೊಂದು ಹೆಂಗೋ ಒಳ್ಳೇದಾಗಲಿ ಅಂತವ. ಅದು ಕಷ್ಟದ ದುಃಖ ಅಲ್ಲ, ಸುಖದ ದುಃಖ. ನಂಗೆ ಇದೊಂಥರ ಸಂತೋಷದ ದುಃಖ ಬತ್ತೈತೆ. ನನ್ನ ಮಗಳು ಅಷ್ಟು ಕಷ್ಟಪಟ್ಟು ಅಷ್ಟು ಬಡಸ್ತನದಲ್ಲಿದ್ದು ಹೆಂಗೋ ನನ್ನ ಮಗಳು ಇಷ್ಟಕ್ಕೆ ಬಂದಳಲ್ಲ ಅನ್ನೋದು ಒಂದು ಆಸೆಗೆ ನಂಗೆ ಒಂಥರ ಸಂಕಟ ಆದಂಗೆ ಆತೈತಿ. ಏನು ಸಂಕಟ ಪಟ್ಕೊಬೇಡ, ಒಳ್ಳೇದಾಗುತ್ತೆ. ನಾವೆಲ್ಲ ಚೆನ್ನಾಗಿದ್ದೀವಿ ಅಮ್ಮ, ನೀನೊಂದು ಚೆನ್ನಾಗಿರೋ ಸಾಕು. ಅಮ್ಮನ ಜೊತೆ ಜಾಸ್ತಿ ಮಾತುಕತೆ ಆಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡಿಸ್ತೀನಿ ಫ್ರೆಂಡ್ಸ್. ಅಮ್ಮ ಯಾಕೋ ತುಂಬ ದುಃಖದಲ್ಲಿದ್ದಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಮ್ಮನ ಜೊತೆ ಮತ್ತೆ ಮಾತುಕತೆನೇ ಮುಂದುವರಿಸ್ತೀನಿ.